ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಭಾರತ ತನ್ನ ಮೊಟ್ಟ ಮೊದಲ ಜಯ ದಾಖಲಿಸಿತು. ಯುವ ಪಡೆ ಗಿಲ್ ಪಡೆ ಇಂಗ್ಲೆಂಡ್ ಅನ್ನ ಗಿಲ್ಲಿ ಬಿಟ್ರು 336 ರನ್ಗಳ ಭರ್ಜರಿ ಜಯ. ನಮಸ್ಕಾರ, ಎಲ್ಲಿಗೆ ಜನಾರ್ದನ್ ಹತ್ರ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಆಹಾ, ಬಡ್ಡಿ ಸಮೇತ ವಾಪಸ್ ಕೊಡುದು ಅಂತ ಹೇಳ್ತಾರಲ್ಲ, ಆ ಥರ ಇವತ್ತು ಬಡ್ಡಿ ಸಮೇತವಾಗಿ ಇಂಗ್ಲೆಂಡಿಗೆ ವಾಪಸ್ ಕೊಟ್ಟು ಇಂಗ್ಲೆಂಡನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹೀನಾಯವಾಗಿ ಸೋಲಿಸಿ ಬಿಟ್ಟರು. ಫಸ್ಟ್ ಟೆಸ್ಟ್ ಮ್ಯಾಚ್ ಲೀಡ್ಸಲ್ಲಿ ಆಗಿದ್ದು, ಅಲ್ಲಿ ನಮಗೆ 6 ರನ್ಗಳ ಲೀಡ್ ಸಿಕ್ಕಿದ್ರೂ ಕೂಡ ಜಯದ ಲೀಡ್ ಸಿಕ್ಕಿರಲಿಲ್ಲ. 0-1 ಅಂತರದಿಂದ ಹಿನ್ನಡೆಯನ್ನು ಕಾಯ್ದುಕೊಂಡು ಈ ಟೆಸ್ಟ್ ಮ್ಯಾಚಿಗೆ ಬಂದಿದ್ದೆವು. ಬುಮ್ರಾ ಅವರು ಇಲ್ಲದೆ ಎಡ್ಜ್ ಬ್ಯಾಸ್ಟನ್ಗೆ ಬಂದಿದ್ದೆವು. ಎಡ್ಜ್ ಬ್ಯಾಸ್ಟನ್ ಅಲ್ಲಿ ಆಡಿದಂತಹ ಹಿಂದಿನ 8 ಟೆಸ್ಟ್ ಮ್ಯಾಚ್ಗಳನ್ನು ಭಾರತ ಸೋತಿತ್ತು. ಇಷ್ಟೆಲ್ಲ ತಲೆನೋವು, ಇಷ್ಟೆಲ್ಲ ಟೀಕಾ ಪ್ರಹಾರಗಳನ್ನ ಎದುರಿಸಿಕೊಂಡು ಕಾನ್ಫಿಡೆನ್ಸ್ ಮೇಲಿತ್ತ ಕೆಳಗಿತ್ತು ಅದೆಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಪ್ರಕಾರ ಕಾನ್ಫಿಡೆನ್ಸ್ ಒಂಚೂರು ಡ್ರಾಪ್ ಆಗಿರ್ತದೆ. ಇಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ಈ ಟೆಸ್ಟ್ ಮ್ಯಾಚ್ಗೆ ಬಂದು ಈ ಟೆಸ್ಟ್ ಮ್ಯಾಚ್ ಅನ್ನು ಭರ್ಜರಿಯಾಗಿ ಗೆದ್ದು ಸೀರೀಸ್ ಅನ್ನ 1-1 ಅಂತರದಿಂದ ಈಗ ಸಮಬಲ ಮಾಡಿಕೊಂಡಿದೆ. ನೆಕ್ಸ್ಟ್ ಮ್ಯಾಚ್ ಲಾರ್ಡ್ಸ್ ಅಲ್ಲಿ ನಡೀತಾ ಇರೋದು. ಬುಮ್ರಾ ಅವರು ಬರ್ತಾರೆ, ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಬಟ್ ಓ ಮೈ ಗಾಡ್, ವಾಟ್ ಅ ವಿಕ್ಟ್ರಿ ನೋಡಿ. ಇವತ್ತು 90 ಓವರ್ಗಳಲ್ಲಿ 7 ವಿಕೆಟ್ ತೆಗಿಬೇಕಿತ್ತು. ಹಾಗೆ 90 ಓವರ್ಸ್ ಅಲ್ಲಣ್ಣ, ಇವತ್ತು ಮ್ಯಾಚ್ ಸ್ಟಾರ್ಟ್ ಆದಾಗ ಲೇಟ್ ಆಯ್ತು, ಜೋರು ಮಳೆ ಅಲ್ಲಿ 10 ಓವರ್ ಕಡಿತಗೊಂಡಿತ್ತು. ಇವತ್ತು ಹಾಕ್ಲಿಕ್ಕೆ ಆಗುದೇ 80 ಓವರ್ ಹಾಗೀಗೆ ಅಂತ ಹೇಳಿದ್ರು. ಸೊ 80 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಏನು ಕಬಳಿಸಬೇಕಾದಂತಹ ಟೆನ್ಷನ್ ಅಲ್ಲಿ ಖಂಡಿತವಾಗಿ ಸಹ ಭಾರತ ಟೀಮ್ ಇತ್ತು. ಯಾಕಂತಂದ್ರೆ 80 ಓವರ್ ಅಂತ ಹೇಳ್ತಾರೆ, ಮತ್ತೆ ಪುನಃ ಮಳೆ ಬಂದ್ರೆ ಹೇಳಲಿಕ್ಕೆ ಆಗುದಿಲ್ಲ, ಇನ್ಯಾವಾಗ ಮಳೆ ಬರ್ತದೇನೋ. ಇಷ್ಟೆಲ್ಲ ಟೆನ್ಷನ್ ಇಟ್ಕೊಂಡು ಬೌಲಿಂಗ್ ಆರಂಭಿಸಿದಂತಹ ಭಾರತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೇಗಾಯ್ತು, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಹ ಹಾಗೆಯೇ. ಫಸ್ಟ್ ನೋಡಿ, ಡೇ 2 ಎಂಡ್ ಆದಾಗ ಇಂಗ್ಲೆಂಡ್ 77ಕ್ಕೆ 3 ವಿಕೆಟ್ ಕಳೆದುಕೊಂಡಿತ್ತು. ಡೇ 4 ಎಂಡ್ ಆದಾಗ ಇಂಗ್ಲೆಂಡ್ 72ಕ್ಕೆ 3 ವಿಕೆಟ್ ಕಳೆದುಕೊಂಡಿತ್ತು. ಸೊ 3 ವಿಕೆಟ್ ಕಳೆದುಕೊಂಡಿತ್ತು. ಡೇ 3 ಸ್ಟಾರ್ಟ್ ಆದಾಗ ಇಂಗ್ಲೆಂಡ್ ಏನಾಯ್ತು, ಇಂಗ್ಲೆಂಡ್ 84 ರನ್ ಪೇರಿಸುವಷ್ಟರಲ್ಲಿ, ಅಂದ್ರೆ ನೆಕ್ಸ್ಟ್ 7 ರನ್ ಪೇರಿಸುವಷ್ಟರಲ್ಲಿ ಟಕ ಅಂತ 2 ವಿಕೆಟ್ ಬಿತ್ತು. ಇವತ್ತು ಸಹ ಹಾಗೆಯೇ ಆದದ್ದು. 72ಕ್ಕೆ 3ರಿಂದ ಸ್ಟಾರ್ಟ್ ಮಾಡಿದಂತ ಇಂಗ್ಲೆಂಡ್ 83 ರನ್ ಆಗುವಾಗ 2 ವಿಕೆಟ್ ಡಮಾರ್. ಆಕಾಶ್ ದೀಪ್ ಅವರ ಬೌಲಿಂಗ್ ಅಲ್ಲಿ ಮೇನ್ ವಿಕೆಟ್ ಹ್ಯಾರಿ ಬ್ರೂಕ್ ಅವರು ಒಂದು LBW ಆದ್ರು ನೋಡಿ, ಅದು ಕ್ರ್ಯಾಕ್ ಅಲ್ಲಿ ಬಿತ್ತೋ ಅಥವಾ ಅಂತ ಸೀಮ್ ಬೌಲಿಂಗ್ ನಂಗೆ ಇನ್ನೂ ಸಹ ಗೊತ್ತಿಲ್ಲ. ಬಟ್ ಪಿಚ್ ಆಗಿ ಫೈಡ್ ಅಂತ ಒಳಗಡೆ ಬಂತು ನೋಡಿ, ಉತ್ತರವೇ ಇಲ್ಲ ಹ್ಯಾರಿ ಬ್ರೂಕ್ ಅವರಿಗೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅಂತ ಬ್ಯೂಟಿಫುಲ್ ಬಾಲ್ ಪಿಚ್ ಆಗಿ ಒಳಗಡೆ ಬಂದು ಬೋಲ್ಡ್ ಆಗಿದ್ರು. ಇವತ್ತು ಬೋಲ್ಡ್ ಆಗ್ಲಿಲ್ಲ, LBW. ಅಣ್ಣ ಬ್ಯಾಟ್ ಇಟ್ಟದ್ದು ಎಲ್ಲಿಯೋ, ಬಾಲ್ ಬಂದದ್ದು ಎಲ್ಲಿಯೋ, ಕಣ್ಣಿಗೆ ಹೀಗೆ ಅವ್ರ ರಿವ್ಯೂ ತಗೊಳ್ಳೋಗ್ಲೇ ಗೊತ್ತಾಯ್ತು ಇದು ಪಕ್ಕ ಔಟ್ ಅಂತ. ಆಕಾಶ್ ದೀಪ್ ಅವರನ್ನು LBW ಮಾಡಿದ್ರು ಅಂಡ್ ಪೋಪ್ ಅವ್ರನ್ನ ಡಮಾರ್ ಅಂತ ಬೋಲ್ಡ್ ಮಾಡಿ ಹಾಕಿದ್ರು. ಅಂದ್ರೆ ಭಯಂಕರ ಬ್ರೇಕ್ ಥ್ರೂ ಕೊಟ್ಟಂತಹ ಆಟಗಾರ ಇವತ್ತು ಆಕಾಶ್ ದೀಪ್. ಅದಾದ ಮೇಲೆ ಇನ್ನೇನು ಲಂಚ್ ಸೆಷನ್ ಸ್ಟಾರ್ಟ್ ಆಗ್ತದೆ, ಲಾಸ್ಟ್ ಓವರ್ ಅಂತ ಜಡೇಜಾ ಅವರಿಗೆ ಹೇಳಿದ್ರು. ಜಡೇಜಾ ಅವ್ರ ಮೈ ಮೇಲೆ ಎಂತ ಬಂತಂತ ಗೊತ್ತಿಲ್ಲ, 100 ಸೆಕೆಂಡ್ ಒಳಗಡೆ ಪಠಾರ್ ಅಂತ ಆ ಒಂದು ಓವರ್ ಅನ್ನ ಕಂಪ್ಲೀಟ್ ಮಾಡಿ, ಇನ್ನೊಂದು ಓವರ್ ಎಕ್ಸ್ಟ್ರಾ ಓವರ್ ತಂಡಕ್ಕೆ ದೊರೆಯುವ ಹಾಗೆ ಮಾಡಿ ಸುಂದರ್ ಅವ್ರಿಗೆ, ಅಣ್ಣ ನೀನು ಬಾಲ್ ಹಾಕು, ನಾನು ಬೇಗ ಓವರ್ ಮುಗಿಸಿದ್ದೇನೆ, ಲಾಸ್ಟ್ ಓವರ್ ನೋಡುವ, ಲಕ್ ನಮ್ಮ ಪರವಾಗಿ ಉಂಟ ಇಲ್ವಂತ ನೋಡುವ, ಸ್ಟೋಕ್ಸ್ ಅವ್ರನ್ನ ಬೇಕಾದ್ರೆ ಔಟ್ ಮಾಡುವ ಅಂತ ಟ್ರೈ ಮಾಡಿದ್ರು. ಲಂಚ್ ಇದು ಹಿಂದಿನ ಓವರ್ ಸ್ಟೋಕ್ಸ್ LBW. ಸೊ ಫಸ್ಟ್ ಸೆಷನ್ ಅಲ್ಲಿ 3 ವಿಕೆಟ್ ಬಿತ್ತು. ಸೊ ನಮ್ಗೆ 6 ವಿಕೆಟ್ ಹೋದ್ಮೇಲೆ ಇನ್ನು ಎಲ್ಲರ ಸಹ ಬರೋದು ಬೌಲರ್ಸ್ ಅಥವಾ ಒಂಥರ ಸೆಮಿ ಆಲ್ರೌಂಡರ್ಸ್. ವೋಕ್ಸ್ ಅವರು ಪರಿಪೂರ್ಣ ಆಲ್ರೌಂಡರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಬ್ಯಾಟಿಂಗ್ ಟೆಕ್ನಿಕ್ ಒಳ್ಳೆ ಉಂಟು. ಬಟ್ ಜಯ ಇನ್ನೇನು ನಮ್ಮ ಕೈಗೆ ಇನ್ನೇನು ಬರ್ತಾ ಉಂಟಂತ ಎಲ್ರಿಗೂ ಸಹ ಗೊತ್ತಾಗಿ ಹೋಗಿತ್ತು. ಮಳೆ ರಾಯ ಒಂದು ಅಡ್ಡಿಪಡಿಸದಿದ್ರೆ ಪಕ್ಕ ಜಯ ನಮ್ಮದೇ ಅಂತ. ಹಾಗೇ ಆಯ್ತು. ನೆಕ್ಸ್ಟ್ ಸೆಷನ್ ಅಲ್ಲಿ 4 ವಿಕೆಟ್ ಬಿತ್ತು. ಇವತ್ತು ಬಂಡೆಕಲ್ಲು ತರ ನಿಂತದ್ದು ಮತ್ತೆ ಪುನಃ ಅವರ ಏನು ಕೀಪರ್ ಸ್ಮಿತ್ ಭಾರಿ ಚಂದ ಮಾಡಿ ಆಡಿದ್ರು. 88 ರನ್, 4 ಸಿಕ್ಸ್ ಎಲ್ಲ ಹೊಡೆದ್ರು. ಎಗೇನ್ ಅವರ ವಿಕೆಟ್ ತೆಗಿಲಿಕ್ಕೆ ಮತ್ತೆ ಪುನಃ ಬೇಕಾದದ್ದು ಯಾರು ಅಂತಂದ್ರೆ ಆಕಾಶ್ ದೀಪ್ ಅವರು. 2 ಸಿಕ್ಸ್ ಹೊಡೆಸ್ಕೊಂಡು ಡಮ್ ಅಂತ 2 ಬಾಲಿಗೆ 2 ಸಿಕ್ಸ್. ಸಡನ್ ಆಗಿ ಶಾರ್ಟ್ ಬಾಲ್ ಸ್ಲೋವರ್ ಶಾರ್ಟ್ ಬಾಲ್ ಹಾಕಿದ್ರು. ಜೇಮಿ ಸ್ಮಿತ್ ನಾನು 3 ಬಾಲಿಗೆ 3 ಸಿಕ್ಸ್ ಹೊಡಿತೇನೆ ಇವತ್ತಂತ ಆಲ್ರೆಡಿ ರೆಡಿಯಾಗಿ ಬಿಟ್ಟಿದ್ರು. ಆ ಸ್ಲೋ ಬಾಲ್ ಅನ್ನ ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ, ಮಿಸ್ ಟೈಮ್ ಆಯ್ತು. ಸುಂದರ್ ಅವರಿಗೆ ಸುಂದರವಾದ ಕ್ಯಾಚ್ ಕೊಟ್ಟು ಅಂಡ್ ಸುಂದರವಾದ ಕ್ಯಾಚ್ ಹಿಡಿದ್ರು ಸುಂದರ್ ಅವರು. ಆ ಒಂದು ಕ್ಯಾಚ್ ಯಾವಾಗ ಸ್ಮಿತ್ ಅವರು ಔಟ್ ಆದ್ರು ಆಗ ಎಲ್ರಿಗೂ ಸಹ ಗೊತ್ತಾಯ್ತು ಈ ಸಲ ಮ್ಯಾಚ್ ನಮ್ದೇ ಅಂತ.
ಮತ್ತೆ ಲಾಸ್ಟಿಗೆ ಒಂಚೂರು ಈ ಕಾರ್ಸ್ ಒಂಚೂರು ಟ್ರಬಲ್ ಮಾಡಿದ್ದು, ಕಾರ್ಸ್ ಮತ್ತೆ ಬಶೀರಣ್ಣ ರಿವರ್ಸ್ ಸ್ವೀಪ್ ಅಲ್ಲಿ ಒಂದು 4, ನೆಕ್ಸ್ಟ್ ಬಾಲ್ 6 ಎಲ್ಲ ಹೊಡೆದು, ಅಂದ್ರೆ ಒಂಚೂರು ಫ್ರಸ್ಟ್ರೇಟ್ ಮಾಡಿದ್ರು. ಬಟ್ ಈ ಒಂದು ಜಯದಲ್ಲಿ ನಾನು ಈ ವ್ಯಕ್ತಿಯನ್ನು ಹೊಗಳದಿದ್ರೆ ಅದು ತಪ್ಪಾಗ್ತದೆ. ಆಕಾಶ್ ದೀಪ್, ಓ ಮೈ ಗಾಡ್, ಮ್ಯಾನ್ ಆಫ್ ದ ಮ್ಯಾಚ್. ಎಸ್, ಅಫ್ಕೋರ್ಸ್ ಗಿಲ್ಲಿಗೆ ಕೊಟ್ಟರು. ಫಸ್ಟ್ ಇನ್ನಿಂಗ್ಸ್ಗೆ 269 ರನ್, ಸೆಕೆಂಡ್ ಇನ್ನಿಂಗ್ಸ್ 161 ರನ್, ಒಟ್ಟು 430 ರನ್ ಹೊಡೆದ್ರು. ರಿಚ್ಲಿ ಡಿಸರ್ವ್ಡ್, ಅದರಲ್ಲಿ ಏನು ಡೌಟ್ ಇಲ್ಲ. ಕ್ಯಾಪ್ಟನ್ ಬೇರೆ, ಒಳ್ಳೆ ಕ್ಯಾಪ್ಟನ್ಸಿ ಕೂಡ ಮಾಡಿದ್ದಾರೆ. ಬಟ್ ಆಕಾಶ್ ದೀಪ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್, ಈ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್. ಈ ತರ ಒಂದು 10 ವಿಕೆಟ್ ಗೊಂಚಲು ಸಿಗುದು ಭಾರಿ ಅಪರೂಪದಲ್ಲಿ ಅಪರೂಪ. ಈ ತರದ ಒಂದು ಅಪರೂಪದ ಸಾಧನೆಯನ್ನ ಆಕಾಶ್ ದೀಪ್ ಮಾಡಿದ್ದಾರೆ. ಬುಮ್ರಾ ಅವರ ಅನುಪಸ್ಥಿತಿಯಲ್ಲಿ ಅವರು ಪ್ಲೇಯಿಂಗ್ 11ಗೆ ಬಂದಿದ್ದು. ಬುಮ್ರಾ ಅವರೇ ಕಂಟಿನ್ಯೂ ಆಗ್ತಿದ್ರೆ ಅವರನ್ನು ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ತಿದ್ರೆ ಇಲ್ಲೋ ಗೊತ್ತಿಲ್ಲ. ಬಟ್ ಬಂದ್ರು, ಆ ಪ್ಲೇಯಿಂಗ್ 11 ಅಲ್ಲಿ ಬಂದು ಆ ಒಂದು ಸ್ಥಾನಕ್ಕೆ, ಅಂದ್ರೆ ನಾನು ಯಾರ ಪ್ಲೇಸ್ ಅನ್ನು ತುಂಬ್ತಾ ಇರೋದು, ಸೊ ಅವರ ತರ ಬಾಲ್ ಹಾಕ್ಬೇಕಂತ ಅಂದ್ಕೊಂಡ್ರೆ ಏನು ಸೀಮ್ ಬೌಲಿಂಗ್ ಮಾರ. ಕೆಲವೊಂದು ವಿಕೆಟ್ಸ್ ಎಲ್ಲ ನೋಡುವಾಗ ಶಮಿ ಬಾಲ್ ಆಗ್ತಾ ಇದ್ದಾರ ಅಂತ ಅನಿಸ್ತಿತ್ತು. ಮೊಹಮ್ಮದ್ ಶಮಿಯನ್ನು ನೋಡಿದಾಗ ಆಗ್ತಾ ಇತ್ತು. ಸೋ ಗುಡ್. ನೋಡಿ, ಟಾಪ್ ಆರ್ಡರ್ 5 ಬ್ಯಾಟ್ಸ್ಮನ್ ಇದು ವಿಕೆಟ್ ಅನ್ನ ಆಕಾಶ್ ದೀಪ್ ಅವರು ತೆಗೆದ್ರು. ಡಕೆಟ್ ಇದು ವಿಕೆಟ್ ಆಗಿರಬಹುದು, ಮತ್ತೆ ಇವತ್ತು ಹ್ಯಾರಿ ಬ್ರೂಕು, ಸ್ಮಿತ್, ಆಲಿ ಪಾಪು, ಇನ್ಯಾರ್ದು ವಿಕೆಟ್, ಟಾಪ್ ಆರ್ಡರ್ದು ರೂಟ್ ಅವ್ರದ್ದು ವಿಕೆಟ್. ಹೌದು, ರೂಟ್ ಅವ್ರದ್ದು ವಿಕೆಟ್ ಸಹ ಆಕಾಶ್ ದೀಪೆ ತೆಗೆದದು. ಈ ತರದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳ ವಿಕೆಟ್ ತೆಗೆದು ಇವತ್ತು ಗೆಲ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಆಕಾಶ್ ದೀಪ್. ಅಂಡ್ ಅವರಿಗೆ ಕರೆಕ್ಟ್ ಆಗಿ ನೆಕ್ಸ್ಟ್ 4 ವಿಕೆಟ್ಗಳನ್ನ ಎಲ್ಲ ಬೌಲರ್ಸ್ ಒಂದೊಂದು ಹಂಚಿಕೊಂಡ್ರು. ಸುಂದರ್ ಅವರು 1 ವಿಕೆಟ್ ತೆಗೆದ್ರು, ಅಂಡ್ ಜಡೇಜಾ ಅವರು 1 ವಿಕೆಟ್ ತೆಗೆದ್ರು. ಅದಕ್ಕೆ ಸಿರಾಜ್ ಅಣ್ಣ ಡೈ ಹೊಡೆದು ಒಂದು ಕೈಯಲ್ಲೆಲ್ಲ ಕ್ಯಾಚ್ ಹಿಡಿದದ್ದು. ಒಬ್ಬ ದೇವರೇ, ಸಿರಾಜ್ ಅಣ್ಣ, ವಾಟ್ ಇಸ್ ದಿಸ್. ಸಿರಾಜ್ ನಿನ್ನೆ 1 ವಿಕೆಟ್ ತೆಗೆದ್ರು. ಹಾಗೆ ಇನ್ನೊಂದು ವಿಕೆಟ್ ಅನ್ನ ಪ್ರಸಿದ್ಧ ಕೃಷ್ಣ ಅವರು ತೆಗೆದ್ರು. ಪ್ರಸಿದ್ಧ ಕೃಷ್ಣ ಅವರು ಈ ಇನ್ನಿಂಗ್ಸ್ ಅಲ್ಲಿ ಡೀಸೆಂಟ್ ಬಾಲ್ ಹಾಕಿದ್ದಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಇಲ್ಲೇ ನೋಡಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ದಡಬಡ ಅಂತ ಹೊಡಿಸ್ಕೊಂಡಿದ್ರು. ಆ ತರ ಆಗದಾಗೆ ನೋಡಿಕೊಂಡ್ರು. ಲೈನ್ ಅಂಡ್ ಲೆಂತ್ ಒಳ್ಳೆ ಇತ್ತು. ಎಸ್, ಸಿಕ್ಕಿದ್ದು 1 ವಿಕೆಟ್, ಬಟ್ ರನ್ ಸೋರದಾಗೆ ನೋಡಿಕೊಂಡ್ರು. ಇಲ್ಲಿ ಸಡನ್ ಆಗಿ ರನ್ ಲೀಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಆಗ್ತದೆ. ಮತ್ತೆ ಪುನಃ ಅನಗತ್ಯವಾಗಿರುವಂತಹ ಟೆನ್ಷನ್ ಕ್ರಿಯೇಟ್ ಆಗ್ತದೆ. ಅಂಡ್ ಆ ಬ್ಯಾಟ್ಸ್ಮನ್ಗೆ ಸಹ ಕಾನ್ಫಿಡೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಒಂದು ಕಾನ್ಫಿಡೆನ್ಸ್ ಬರದಿದ್ದಾಗೆ ನೋಡಿಕೊಂಡ್ರು. ಆಸ್ ಅ ಟೀಮ್ ಭಾರಿ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಫಸ್ಟ್ ಟೆಸ್ಟ್ ಅಲ್ಲಿ ಏನಾಗಿತ್ತು ತಪ್ಪುಗಳು, ದೊಡ್ಡ ದೊಡ್ಡ ತಪ್ಪುಗಳಾಗಿತ್ತು, ಅದು ಯಾವುದೂ ಕೂಡ ಆಗದಾಗೆ ಸೆಕೆಂಡ್ ಟೆಸ್ಟ್ ಅಲ್ಲಿ ನೋಡಿಕೊಂಡದ್ದು ಸಿಕ್ಕಾಪಟ್ಟೆ ದೊಡ್ಡ ವಿಷಯ. ಒಂದು ನೋಡಿ, ಬುಮ್ರಾ ಅವರ ಇರದಿದ್ದದೇ ಭಾರಿ ಟೆನ್ಷನ್. ಅದು ಬಿಟ್ಟು ಫಸ್ಟ್ ಟೆಸ್ಟ್ ಅಲ್ಲಿ ಏನು ಎಡವಟ್ಟುಗಳಾಗಿತ್ತು. ಮೇನ್ ಎಡವಟ್ಟು 2 ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದದ್ದು. ಸೊ ಆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದಾಗ್ಲೇ ಇಂಗ್ಲೆಂಡ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಆಗಿದ್ದು. ಆ ತರದ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. 2 ಇನ್ನಿಂಗ್ಸ್ ಅಲ್ಲಿ, ಈ ಸೆಕೆಂಡ್ ಟೆಸ್ಟ್ ಇದು 2 ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗ್ಲಿಲ್ಲ. ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗದಾಗೆ ನೋಡಿಕೊಂಡದ್ದು ಜಡೇಜಾ ಅವರು. ಎಸ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಎಲ್ಲ ಸೂಪರ್ ಆಗಿ ಆಡ್ತಾ ಇದ್ದಾರೆ, ಎಲ್ಲ ಹೌದು. ಬಟ್ ಕೊಲ್ಯಾಪ್ಸ್ ಆಗದಾಗೆ ಬಂಡೆಕಲ್ಲು ತರ ನಿಂತದ್ದು 2 ಇನ್ನಿಂಗ್ಸ್ ಅಲ್ಲಿ ಸಹ ಜಡೇಜಾ ಅವರು. ಎಸ್, ನಾನು ಸಪೋರ್ಟ್ ಕೊಡ್ತೇನಣ್ಣ, ನೀ ಆಡು ಅಂತ ಗಿಲ್ಲಿಗೆ ಸಪೋರ್ಟ್ ಕೊಟ್ಟು ನಿಂತರು. ಎಸ್, ಅಫ್ಕೋರ್ಸ್ ಸುಂದರ್ ಅವರು ಕೂಡ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಭಾರಿ ಚಂದ ಮಾಡಿ ಆಡಿದ್ರು. ಸೊ ಕೊಲ್ಯಾಪ್ಸ್ ಎಲ್ಲಿ ಕೂಡ ಆಗ್ಲಿಲ್ಲ. ಅಂಡ್ ಕರುಣ್ ನಾಯರ್ ಅವರ ಬಗ್ಗೆ ಮಾತಾಡಿ ಅಂತ ನಿನ್ನೆ ಕಮೆಂಟ್ ಸೆಕ್ಷನ್ ಇತ್ತು. ನೋಡಿ, ಕರುಣ್ ನಾಯರ್ 3rd ಟೆಸ್ಟ್ಗೆ ಸಹ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. 1 ಡೌನ್ ಅಲ್ಲಿ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಹೌದು. ಬಟ್ 2 ಇನ್ನಿಂಗ್ಸ್ ಕೂಡ ಡೀಸೆಂಟ್ ಆಗಿ ಆಡಿದ್ದಾರೆ. 30 ಮತ್ತೆ 26 ರನ್ ಡೀಸೆಂಟ್ ಆಗಿ ಆಡಿದ್ದಾರೆ. ಹಾಫ್ ವಾಲಿ ಸಿಕ್ಕಾಗೆಲ್ಲ ಭಾರಿ ಎಕ್ಸ್ಟ್ರಾ ಕವರ್ ರೀಸನ್ ಎಲ್ಲ 4 ಹೊಡೆದಿದ್ದಾರೆ. ಇನ್ನೊಂಚೂರು ದೊಡ್ಡ ಇನ್ನಿಂಗ್ಸ್ ಇನ್ನು ಸದ್ಯದಲ್ಲೇ ಬರ್ತದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ನೋಡಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಜೈಸ್ವಾಲ್ ಅವರು ಚಂದ ಮಾಡಿ ಆಡಿದ್ರು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ರಾಹುಲ್ ಅವರು ಚಂದ ಮಾಡಿ ಆಡಿದ್ರು. ಟಾಪ್ ಆರ್ಡರ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಏನು ಎಡವಟ್ಟು ನಂಬರ್ 2 ಫಸ್ಟ್ ಹೇಳಿದೆ, ಕೊಲ್ಯಾಪ್ಸ್ ಆಗಿಲ್ಲ. ಎಡವಟ್ಟು ನಂಬರ್ 2 ಯಾವುದು? ಕ್ಯಾಚಿಂಗ್. ಫಸ್ಟ್ ಟೆಸ್ಟ್ ಅಲ್ಲಿ ಬಿರ್ರಿ ಕ್ಯಾಚ್ ಬಿಟ್ಟದ್ದಕ್ಕೆ ಮ್ಯಾಚ್ ಸೋತ್ರು, ಹಾಗೆ ಹೀಗೆ. ಹೌದು, ಸೆಕೆಂಡ್ ಟೆಸ್ಟ್ ಅಲ್ಲಿ ಆ ತರ ಆಗದಾಗೆ ನೋಡಿಕೊಂಡ್ರು. ಫೀಲ್ಡಿಂಗ್, ಓವರ್ ಆಲ್ ಕ್ಯಾಚಿಂಗ್ ಅಂತ ನೋಡೋದಿದ್ರೆ ಒಳ್ಳೇದಿತ್ತು. ಇವತ್ತು ರಾಹುಲ್ ಅವರು ಒಂದು ಈಸಿ ಕ್ಯಾಚ್ ಬಿಟ್ರು, ಕಾರ್ಸ್ ಅವರದ್ದು. ಅಂಡ್ ಸಿರಾಜ್ ಅಣ್ಣ ಒಂದು ಕೈಯಲ್ಲಿ ಅಂದ್ರೆ ಫುಲ್ ಡೈವ್ ಹಾಕಿ ಕ್ಯಾಚ್ ಹಿಡಿದ ಮೇಲೆ ಮತ್ತೆ ಎಂತ ಅನಿಸುತ್ತೇನೋ, ನಾನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಹಿಡಿದ್ನೇನೋ, ನೆಕ್ಸ್ಟ್ ಒಂದು ಕ್ಯಾಚ್ ಬರ್ತದೆ ನಂಗೆ, ಕ್ಯಾಚ್ ಬಿಡು ಅಂತ ಅಂದ್ಕೊಂಡ್ರ ಅಂತ ಕ್ಯಾಚ್ ಬಿಟ್ರು. ಮಿಡ್ ಆನ್ ರೀಸನ್ ಅಲ್ಲಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಜಡ್ಜ್ ಮಾಡೋದ್ರಲ್ಲಿ. ಅದು ಬಿಟ್ರೆ ಓವರ್ ಆಲ್ ನೋಡೋದಿದ್ರೆ ಕ್ಯಾಚಿಂಗ್ ಕೂಡ ಒಳ್ಳೇದಿತ್ತು. ಮತ್ತೆ
ಮೂರನೇ ಎಡವಟ್ಟು ಏನು, ಫಸ್ಟ್ ಟೆಸ್ಟ್ ಇದು ಏನು ಇಂಗ್ಲೆಂಡ್ ಚೇಸ್ ಮಾಡುವಾಗ ಫಸ್ಟ್ ವಿಕೆಟ್ ತೆಗಿಲಿಕ್ಕೆ ತಿಳುಕಾಡಿಬಿಟ್ರು ನಮ್ಮ ಟೀಮ್ ಇಂಡಿಯಾ. 160-179 ಏನೋ ಅವ್ರದ್ದು ಫಸ್ಟ್ ವಿಕೆಟ್ಗೆ ಪಾರ್ಟ್ನರ್ಶಿಪ್ ಅಂತಲ್ಲ, ಕ್ರಾಲಿ ಮತ್ತೆ ಡಕೆಟ್, ಅದೇ ಮೇಯ್ನ್ ಆದದ್ದು ಕೊನೆಗೆ ಅವರ ಚೇಸಿಂಗ್ ಅಲ್ಲಿ. ಆ ಥರ ಆಗದಾಗೆ ಈ ಇನ್ನಿಂಗ್ಸ್ ಅಲ್ಲಿ ನೋಡಿಕೊಂಡ್ರು. ನಾವು ಫಸ್ಟ್ ಟೆಸ್ಟ್ ಅಲ್ಲಿ ಏನು 20 ವಿಕೆಟ್ ತೆಗಿಲಿಕ್ಕೆ ಬಾರಿ ಒದ್ದಾಡಿದ್ವಲ್ಲ, ಸೆಕೆಂಡ್ ಟೆಸ್ಟ್ ಅಲ್ಲಿ ಆ ಥರ ಆಗಲಿಲ್ಲ. ಫಸ್ಟ್ ಇನ್ನಿಂಗ್ಸ್ ಆಗಿರ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಆಗಿರಬಹುದು, ದೊಡ್ಡ ದೊಡ್ಡ ಪಾರ್ಟ್ನರ್ಶಿಪ್ ಬರದಾಗೆ ನೋಡಿಕೊಂಡ್ರು. ಎಸ್, ಹ್ಯಾರಿ ಬ್ರೂಕ್ ಮತ್ತೆ ಜೇಮಿ ಸ್ಮಿತ್ ಅವ್ರದ್ದು ಆ ಒಂದು ಪಾರ್ಟ್ನರ್ಶಿಪ್ ಬಿಟ್ರೆ ಮತ್ತೆ ಎಲ್ಲಿ ಕೂಡ ದೊಡ್ಡ ಪಾರ್ಟ್ನರ್ಶಿಪ್ ಬರಲಿಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 6 ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಅನ್ನ ಡಕ್ಔಟ್ ಮಾಡಿದ್ರು ನಮ್ಮ ಬೌಲರ್ಸ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ಹಾಗೆ ಇಂಗ್ಲೆಂಡ್ ಇದು ಜೇಮಿ ಸ್ಮಿತ್ ಬಿಟ್ರೆ ಬೇರೆ ಯಾರು ಕೂಡ ದೊಡ್ಡ ಒಂದು ಸ್ಕೋರ್ ಕಲೆ ಹಾಕ್ಲಿಲ್ಲ. ಅವರು ಮಾತ್ರ 88 ಹೊಡೆದು ಬಿಟ್ರೆ ಮತ್ತೆ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ 40 ಕೂಡ ಇಲ್ಲ. ಇವತ್ತು ಇಂಗ್ಲೆಂಡ್ ಕೇವಲ 271 ರನ್ಗೆ ಆಲ್ ಔಟ್ ಆಗಿ 336 ರನ್ಗಳ ಹೀನಾಯ ಸೋಲು. ಈಗ ಫಸ್ಟ್ ಟೆಸ್ಟ್ ಆದ್ಮೇಲೆ ಏನು ಟೀಕಾ ಪ್ರಹಾರಗಳೇನಿತ್ತು ಏನು ಟೀಮ್ ಇಂಡಿಯಾ ಮೇಲೆ, ಹಾಗೆ ಅಂತ ಆ ಟೀಕಾ ಪ್ರಹಾರ ಎಲ್ಲ ಕೂಡ ಇಂಗ್ಲೆಂಡ್ ಟೀಮ್ಗೆ ಈಗ ಡೈವರ್ಟ್ ಆಗಿದೆ. ಈಗ ಶುರುವಾಗಿದೆ. ಪ್ಲೇಯಿಂಗ್ 11 ಒಳ್ಳೆ ಇಲ್ಲ, ಬೌಲರ್ಸ್ ಒಳ್ಳೆ ಇಲ್ಲ, ಆರ್ಚರ್ ಹಾಕೊಳ್ಬೇಕಿತ್ತು, ಅವರನ್ನು ಯಾಕೆ ಹೊರಗಡೆ ಇಟ್ಟದ್ದು, ವುಡ್ ಎಲ್ಲಿದ್ದಾರೆ, ಹೀಗೆ ಅಂತ. ಆ್ಯಂಡ್ ಅವರ ಕಪ್ತಾನನ ಬ್ಯಾಟಿಂಗ್ ಅಲ್ಲಿ ಕೂಡ ರನ್ ಹರಿದು ಬರ್ತಾ ಇಲ್ಲ. ಸೊ 2024 ಅವರ ಬ್ಯಾಟಿಂಗ್ ಆವರೇಜು 24 ಅಂತ ಅಂದ್ಕೊಳ್ತೇನೆ. ಅವರ ಬ್ಯಾಟಿಂಗ್ ಆವರೇಜ್ ಕೂಡ ಕುಸಿದಿದೆ. ಸೊ ತಲೆನೋವು ಆ ಕಡೆ ಶಿಫ್ಟ್ ಆಗಿದೆ. ಸೊ ಅದು ತಲೆನೋವು ಹಾಗೇ ಇರಲಿ. ಥರ್ಡ್ ಟೆಸ್ಟ್ ಮ್ಯಾಚ್ಗೆ ಖಂಡಿತವಾಗಿ ಸಹ ಬುಮ್ರಾ ಅವರು ತಂಡಕ್ಕೆ ಬಂದೇ ಬರ್ತಾರೆ. ಸೊ ಪ್ರಸಿದ್ಧ ಕೃಷ್ಣ ಅವರು ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ನನ್ನ ಪ್ರಕಾರ ಸಿಗುದಿಲ್ಲ ಅಂತ ಅನ್ಕೊಂಡಿದೆ. ಎನಿವೇಸ್, ಅದು ಪ್ರಿವ್ಯೂ ಟೈಮಲ್ಲಿ ನಮಗೆ ಗೊತ್ತಾಗ್ತದೆ. ಮ್ಯಾಚ್ ಇದು ಹಿಂದಿನ ದಿನ ಪ್ರಿವ್ಯೂ ವಿಡಿಯೋ ಬರ್ತಲ್ಲ, ಆವಾಗ ಕ್ಲೀನಾಗಿ ಗೊತ್ತಾಗ್ತದೆ ನಮಗೆ. ಒಂದಿಷ್ಟು ಎಲ್ಲ ಬರ್ತದಲ್ಲ ಪ್ರೆಸ್ ಕಡೆಯಿಂದ ಏನೇನು ಇನ್ಫಾರ್ಮೇಶನ್, ಅದೆಲ್ಲ ನೋಡಿ ಮತ್ತೆ ಮಾತಾಡ್ತೇನೆ. ಈ ಟೆಸ್ಟ್ ಅಲ್ಲಿ ಕ್ಲಿಕ್ ಆಗದಿದ್ದದ್ದು ಒಂದೇ ಒಂದು ನನ್ನ ಪ್ರಕಾರ, ನಿತೀಶ್ ಕುಮಾರ್ ಅವ್ರು ಏನು ನಿತೀಶ್ ರೆಡ್ಡಿ ಅವರು ಶಾರ್ದೂಲ್ ಠಾಕೂರ್ ಅವ್ರನ್ನ ರಿಪ್ಲೇಸ್ ಮಾಡಿದ್ರು. ಏನು ನಂಗೆ ಅವರ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಇಲ್ಲ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 1 ರನ್, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 1 ರನ್, ಬೌಲಿಂಗ್ ಏನು ಅವರಿಗೆ ವಿಕೆಟ್ ಸಿಗ್ಲಿಲ್ಲ. ಅಂಡ್ ಈವನ್ ಫೀಲ್ಡಿಂಗ್ ಅಲ್ಲಿ ಕೆಲವೊಂದು ಫೋರ್ಸ್ ಎಲ್ಲ ಬಿಟ್ಟಿದ್ದಾರೆ ಗಲ್ಲಿ ರೀಸನ್ ಅಲ್ಲಿ ನಿಂತ್ಕೊಂಡು. ಸೊ ಅವರನ್ನು ಬಿಟ್ರೆ, ಅಂಡ್ ಪ್ರಸಿದ್ಧ ಕೃಷ್ಣ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚಂದ ಮಾಡಿ ಬಾಲ್ ಹಾಕ್ಲಿಲ್ಲ. ಅದು ಬಿಟ್ರೆ ಓವರ್ ಆಲ್ ಬಹಳ ವರ್ಷಗಳ ಕಾಲ ನೆನಪಲ್ಲಿ ಉಳಿಯುವಂತಹ ಮ್ಯಾಚ್. ವಿರಾಟ್ ಕೊಹ್ಲಿ ಅವರಿಲ್ಲ, ರೋಹಿತ್ ಶರ್ಮಾ ಅವರಿಲ್ಲ, ಬುಮ್ರಾ ಅವರಿಲ್ಲ, ಶಮಿ ಇಲ್ಲ, ಅಶ್ವಿನ್ ಇಲ್ಲ. ಇಷ್ಟು ಘಟಾನುಘಟಿ ಪ್ಲೇಯರ್ಸ್ ಇಲ್ಲದೆ ಸಿಕ್ಕಾಪಟ್ಟೆ ಯುವ ತಂಡವನ್ನ ಮುನ್ನಡೆಸಿ ಗಿಲ್ ಅವರು ಆಸ್ ಅ ಕಪ್ತಾನ ಮತ್ತೆ ಆಸ್ ಅ ಪ್ಲೇಯರ್ ಪ್ರಚಂಡ ಪ್ರದರ್ಶನ. ಮತ್ತೆ ಆಕಾಶ್ ದೀಪ್ ಫಸ್ಟ್ ಇನ್ನಿಂಗ್ಸ್ 4 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸ್ 6 ವಿಕೆಟ್. ಅಂಡ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸಿರಾಜ್ ಅಣ್ಣನ ಆ ಒಂದು ಬೌಲಿಂಗ್, ಸೆಕೆಂಡ್ ನ್ಯೂ ಬಾಲ್ ಅಲ್ಲಿ ಅವರಿಬ್ರು ಸೇರಿಕೊಂಡು ಹಾಕಿದಂತಹ ಬೌಲಿಂಗು, ಇದೆಲ್ಲ ಕೂಡ ಈ ಒಂದು ಮ್ಯಾಚಿನ ಬಿಗ್ಗೆಸ್ಟ್ ಹೈಲೈಟ್. ಮತ್ತೆ ಸಿರಾಜ್ ಅಣ್ಣ ಆ ಥರ ಕ್ಯಾಚ್, ಓ ಮೈ ಗಾಡ್, ಶಾರ್ಟ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ನಿಂತ್ಕೊಂಡು ಡೈವ್ ಹಾಕಿ 1 ಹ್ಯಾಂಡೆಡ್ ಕ್ಯಾಚ್, ಒಳ್ಳೆ ಸಂತೃಪ್ತಿ ಆಯ್ತಪ್ಪ. ಅದ್ಭುತ ಮ್ಯಾಚ್, ಬಹಳ ವರ್ಷಗಳ ಕಾಲ ನೆನಪಲ್ಲಿರ್ತದೆ. ಈ ಮ್ಯಾಚ್ ಏನ್ ಅನ್ನಿಸಿತು, ಪಾಸಿಟಿವ್ ನೆಗೆಟಿವ್ ಎಲ್ಲ ಸಹ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾ ಎಲ್ರಿಗೂ ಸಹ ರಿಪ್ಲೈ ಮಾಡ್ಲಿಕ್ಕೆ ಆಗದಿರ್ಬೋದು, ಬಟ್ ಮೆಜಾರಿಟಿ ಟೈಮ್ಸ್ 99% ನ ಕಮೆಂಟ್ಸ್ ಎಲ್ಲ ಸುಮ್ಮನೆ ಹೀಗೆ ಗ್ಲಾನ್ಸ್ ಮಾಡ್ತೇನೆ, ಓದಿರ್ತೇನೆ. ಎಸ್, ಸರಿಯಾಗದೆ ಬರುವ ನಮಸ್ಕಾರ.